ನಮಸ್ಕಾರ, ನಾನು ಪ್ರವೀಣ್ ಗೋಡ್ಖಿಂಡಿ, ಕೊಳಲು ವಾದಕ. ಇವತ್ತು ನಮ್ಮ ಸಂಜೋಗ್ ಬಾನ್ಸೂರಿ ಮಹಾವಿದ್ಯಾಲಯದ ಮೊದಲನೆಯ ಶಾಖೆ ಅಂದರೆ ಫಸ್ಟ್ ಬ್ರ್ಯಾಂಚ್ ನಾವು ಸಂಜಯ್ ನಗರ್ನಲ್ಲಿ ಇವತ್ತು ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ತುಂಬ ಸಂತೋಷದ ವಿಚಾರ, ಏಕೆಂದರೆ ನಮ್ಮ ತಂದೆಯವರ ಒಂದು ಕನಸಾಗಿತ್ತು. ಬಾನ್ಸೂರಿಗೆ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕೊಳಲು ವಾದಕರು ತಯಾರಾಗಬೇಕು ಅಂತ ಅವರ ಒಂದು ಬಹಳ ಮಹದಾಸೆ ಅವ್ರದ್ದು. ಹಾಗಾಗಿ ಅವರು ಪ್ರಾರಂಭ ಮಾಡಿದ ಸಂಜೋಗ್ ಸಂಸ್ಥೆಯು ಇವತ್ತಿಗೆ 24 ವರ್ಷ ತುಂಬಿದೆ. ಜೊತೆಗೆ ಅವರು ಪ್ರಾರಂಭ ಮಾಡಿದಾಗ ಹಾಡು, ಕೊಳಲು ಇದನ್ನೆಲ್ಲ ಹೇಳ್ಕೊಡ್ತಾಯಿದ್ರು. ಅವ್ರ ತರುವಾಯ ನಾನು ಮತ್ತು ನನ್ನ ಶಿಷ್ಯರು, ಸೀನಿಯರ್ ಸ್ಟೂಡೆಂಟ್ಸ್, ಅವರು ಕೂಡ ಕ್ಲಾಸಸ್ ಮಾಡ್ತಾಯಿದ್ದಾರೆ. ಇಷ್ಟು ದಿವಸ ನಾವು ಬನಶಂಕರಿ 3rd ಸ್ಟೇಜ್ ಹೊಸಕೆರೆಹಳ್ಳಿ ನಮ್ಮ ಮನೆಯ ಒಂದು ಬೇಸ್ಮೆಂಟಿಂದನೇ ಪ್ಲಸ್ ಆನ್ಲೈನ್ ಕ್ಲಾಸಸ್ಸಲ್ಲಿ ಪಾಠ ಮಾಡ್ತಾಯಿದ್ವಿ. ಬಾನ್ಸುರಿ, ಗಾಯನ ಹಾಗೂ ತಬಲಾ ಈ 3 ವಿಭಾಗದಲ್ಲಿ ನಾವು ಹೇಳ್ಕೊಡ್ತಾ ಇದ್ವಿ. ನಾನು, ನಮ್ಮ ಅಣ್ಣ ಕಿರಣ್ ಗೋಡ್ಖಿಂಡಿ ಹಾಗೂ ನನ್ನ ಮಡದಿ ಸಾರಿಕಾ ಪ್ರವೀಣ್, ನಾವು 3 ಜನ ಇದನ್ನು ಸಂಜೋಗ್ ಟ್ರಸ್ಟನ್ನು ನಡೆಸ್ತಾ ಇದ್ವಿ. ಸುಮಾರು ಇವತ್ತಿಗೆ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ, ಏಕೆಂದರೆ ನಮ್ಮ ಸಂಸ್ಥೆಯಲ್ಲಿ ನಾವು ಶುದ್ಧ ಶಾಸ್ತ್ರೀಯ ಸಂಗೀತ ರಾಗಗಳನ್ನು ಅಥವಾ ರಾಗ ಆಧಾರಿತ ಭಕ್ತಿಗೀತೆಗಳನ್ನು ಮಾತ್ರ ಹೇಳ್ಕೊಡೋದು. ಸುಗಮ ಸಂಗೀತ ಆಗಲಿ, ಚಿತ್ರಗೀತೆಗಳನ್ನಾದರೂ ಹೇಳ್ಕೊಡಲ್ಲ. ಅಷ್ಟಾದರೂ ನಮ್ಗೆ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸೊ ನಮ್ಗೆ ಬಹಳಷ್ಟು ಬೇಡಿಕೆಗಳಿತ್ತು, ಇದರ ನೀವು ಬೇರೆ ಬೇರೆ ಕಡೆ ಬ್ರ್ಯಾಂಚ್ ಯಾಕೆ ಮಾಡಿಲ್ಲ ಅಂತ. ಸೊ ನಮ್ಮ ಒಬ್ಬ ಯುವ ವಿದ್ಯಾರ್ಥಿ ಶರತ್, ಅವನು ಹಲವಾರು ವರ್ಷಗಳಿಂದ ನನ್ನ ಹತ್ರ, ಆಮೇಲೆ ನನ್ನ ಸೀನಿಯರ್ ಸ್ಟೂಡೆಂಟ್ ಸುನೀಲು, ಆಮೇಲೆ ಇತ್ತೀಚೆಗೆ ಷಡಜ್ ಹತ್ರ ಅವನು ಕಲಿತಾ ಇದ್ದಾನೆ. ಅವನ ಆ ಮನೆಯ ಆವರಣದಲ್ಲಿ ಒಂದು ಸಂಜೋಗ್ ಬಾನ್ಸೂರಿ ಮಹಾವಿದ್ಯಾಲಯದ ಇವತ್ತು ಶಾಖೆಯ ಓಪನಿಂಗನ್ನು ನಾವು ಮಾಡ್ತಾಯಿದ್ದೀವಿ, ಇನಾಗ್ರೇಷನ್ನು. ನನ್ನ ಗುರು ಸಮಾನರಾದ ವಿದ್ವಾನ್ ರವೀಂದ್ರ ಯಾವಗಲ್ ಸರು ಮತ್ತು ವಿದುಷಿ ಪೂರ್ಣಿಮಾ ಭಟ್ ಕುಲಕರ್ಣಿ ಅವರು ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಚಾರ. ನಮ್ಮ ಮಕ್ಕಳು ಅಂದರೆ ನಮ್ಮ ಹತ್ರ ಬಾನ್ಸುರಿ ಮತ್ತು ಗಾಯನ, ತಬಲಾ ಈ 3 ವಿಭಾಗದಲ್ಲಿ ಕಲಿತಾ ಇರುವಂಥ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಕೂಡ ನಾವು ಆಯೋಜಿಸಿದ್ದೀವಿ. ಸಂಜಯ್ ನಗರ ಈ ಬ್ರ್ಯಾಂಚು, ಇದರಲ್ಲಿ ಭಾಳಷ್ಟು ಜನಕ್ಕೆ ಉಪಯೋಗ ಆಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಶಾಸ್ತ್ರೀಯ ಸಂಗೀತನ ಕಲೀಲಿ, ನಮ್ಮ ಸಂಗೀತ ಬೆಳಿಬೇಕು, ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಒಂದು ವಿಶೇಷವಾದ ದಿನ ಆಯ್ಕೆ ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದೇವರ ದಯೆ ನಮ್ಮ ಮೇಲೆ ಮತ್ತು ಇಲ್ಲಿ ಕಲಿತಾ ಇರೋ ಮಕ್ಕಳ ಮೇಲೆ ಮತ್ತು ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಂಜೋಗ್ ಬಾನ್ಸುರಿ ಮಹಾವಿದ್ಯಾಲಯದ ಮೊಟ್ಟ ಮೊದಲನೆಯ ಶಾಖೆ ಬ್ರಾಂಚ್ ಈ ಸಂಜಯ್ ನಗರದ ಇವತ್ತು ಓಪನಿಂಗ್ ಆಗಲಿರುತ್ತದೆ. ಐ ವೆಲ್ಕಮ್ ಯು ಆಲ್. ಎಲ್ಲರಿಗೂ ಹಾರ್ಟಿ ವೆಲ್ಕಮ್. ಸಂಜೋಗ್ ಬಾನ್ಸುರಿ ಮಹಾವಿದ್ಯಾಲಯ ನಮ್ಮ ಅಜ್ಜ ಪಂಡಿತ್ ವೆಂಕಟೇಶ್ ಕೋಟ್ಖಿಂಡಿ ಅವರು ಶುರು ಮಾಡ್ಕೊಂಡು ಬಂದಾರ. ಅದನ್ನು 2002 ಉಸ್ತಾದ್ ಜಕೀರ್ ಹುಸೇನ್ ಅವರು ಚೌಡಯ್ಯದಾಗ ಇನಾಗ್ರೇಟ್ ಮಾಡಿ ಅವತ್ತಿಂದ ಇವತ್ತಿನ ತನಕ ಆಲ್ಮೋಸ್ಟ್ ಅರೌಂಡ್ 200+ ಸ್ಟೂಡೆಂಟ್ಸ್ನ ಸಂಗೀತ ಹೇಳ್ಕೋತ ಬಂದಿರತ್ತದ ಸಂಜೋಗ್ ಬಾನ್ಸುರಿ ಮಹಾವಿದ್ಯಾಲಯ. ನಮ್ಮಲ್ಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್, ವೋಕಲ್, ತಬ್ಲಾ, ಫ್ಲೂಟ್ ಈ 3 ಕ್ಯಾಟಗರಿ ಒಳಗೆ ಸಂಗೀತ ಹೇಳ್ಕೋತ ಬರ್ಲಿರತ್ತೀವಿ. ಇವತ್ತು ಈ ಹೊಸ ಬ್ರಾಂಚಿಗೆ ವಿ ಆರ್ ಸ್ಟಾರ್ಟಿಂಗ್ ಅಪ್ ಅ ನ್ಯೂ ಬ್ರಾಂಚ್, ಅ ನ್ಯೂ ಬಿಗಿನಿಂಗ್. ಅಜ್ಜ ಭಾಳ ವರ್ಷದಿಂದ ಆಶಾ ಇತ್ತು. ಸೊ ಟುಡೇ ವಿ ಆರ್ ಹ್ಯೂರ್. ಸೊ ಐ ವೆಲ್ಕಮ್ ಯು ಆಲ್ ಒನ್ಸ್ ಅಗೇನ್. ಇಂದಿನ ಮುಖ್ಯ ಅತಿಥಿಗಳಾದ ಪಂಡಿತ್ ರವೀಂದ್ರ ಯಾವಗಲ್ ಸರ್ ಹಾಗೂ ಪೂರ್ಣಿಮಾ ಭಟ್ಕುಲಕರ್ಣಿ ಮತ್ತು ನಮ್ಮ ಗುರುಮಾತ ಆದ ಪಂಜಾ ಗೋಖಿಂಡಿ ಅವರು ಇದ್ದಾರೆ. ಸಂಯೋಜನಾ ಟ್ರಸ್ಟಿಗಳಾದ ಪಂಡಿತ್ ಕಿರಣ್ ಗೋಖಿಂಡಿ, ಪ್ರವೀಣ್ ಗೋಖಿಂಡಿ ಹಾಗೂ ಸಾರಿಕಾ ಮ್ಯಾಮ್ ಎಲ್ಲರೂ ಇದ್ದಾರೆ. ಐ ರಿಕ್ವೆಸ್ಟ್ ಯು ಓಲ್ ದೀಪಾ ಬೆಳಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ನಾಂದಿ ಹಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. Yeah.
ಶ್ರೀನಿವಾಸ್ ತೊಕ್ಕಾನೆ ಅಂತ ಹೇಳಿ. ಸೊ ಇನ್ನು ಮತ್ತೊಮ್ಮೆ ಜೋರಾದ ಚಪ್ಪಾಳೆ. On behalf of Sanjog Bansuri Mahavidyalaya, I request Pandit Praveen sir to talk a few words. ಎಲ್ಲರಿಗೂ ನಮಸ್ಕಾರ. ಈ ಸಂಜೆಯ ಸುಂದರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎರಡು 2001ನೇ ಇಸ್ವಿಯಲ್ಲಿ ಸಂಜೋಗ್ ಬಾನ್ಸುರಿ ಮಹಾವಿದ್ಯಾಲಯ ನಾವು ಸಂಜೋಗ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಫಾರ್ಮ್ ಮಾಡಿದ್ದು. ಅವತ್ತಿನಿಂದ ನಮ್ಮ ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿಯವರು ಕೊಳಲು, ಗಾಯನ ಹಾಗೂ ನನ್ನ ಅಣ್ಣ ತಬ್ಲಾ ಇದನ್ನು 3 ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ. ಸೊ ಮೊದಲು ಅವರು ಸಾಕಷ್ಟು ಯಂಗ್ಸ್ಟರ್ಸ್ನ ಟ್ರೈನ್ ಮಾಡ್ತಾ ಆಮೇಲೆ ಈ ಗುರುವಂದನ ಅಂತ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಬೆಳೆಯುವ ಮಕ್ಕಳಿಗೆ ಎಲ್ಲರಿಗೂ ಅವಕಾಶ ನೀಡುವ ಒಂದು ಪ್ರತೀತಿ ಏನದ ಒಂದು ಪದ್ಧತಿ ಅವರು ಇಲ್ಲಿ ಬೆಂಗಳೂರಿನಾಗ ಸ್ಥಾಪನೆ ಮಾಡಿದರು. ಮೂಲತಃ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿಯವರು ಧಾರವಾಡದವರು. ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ಯಾವಗಲ್ ಸರ್ ಆಗಲಿ, ಪೂರ್ಣಿಮಾ ಭಟ್ ಕುಲಕರ್ಣಿ ಅವರಾಗಲಿ, ಇವರು ಎಲ್ಲ ಧಾರವಾಡದವರ, ನಾನು ಧಾರವಾಡದವನ. ಹೀಗಾಗಿ ಒಂದು ಬಹಳ ವಿಶೇಷವಾದ ಒಂದು ಸಂತೋಷ. ಧಾರವಾಡದ ಒಂದು ಮಣ್ಣಿನ ಗುಣ ಏನದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ್ದು, ಅದನ್ನು ಎಲ್ಲ ಕಡೆ ಅದನ್ನು ಪಸರಿಸಬೇಕು. ವಿಶೇಷವಾಗಿ ನಮ್ಮ ತಂದೆಯವ್ರ ಕನಸಾಗಿದ್ದು ಬಾನ್ಸುರಿ ಅಂದರೆ ಗಾಯಕಿ ಅಂಗನಲ್ಲಿ ನುಡಿಸುವಂಥ ನಮ್ಮ ರಾಜ್ಯದಲ್ಲಿ ನಾವು ಬಹಳ ಪ್ರಮುಖರಿರಬೇಕು ಅನ್ನೋ ಒಂದು ಕನಸು ಅವ್ರಿಗಿತ್ತು. ಹಾಗಾಗಿ ಅವರು ಆ ಶೈಲಿಯನ್ನು ಬಹಳ ವಿಕಸಿತಗೊಳಿಸಿದರು. ನನಗೆ ಹೇಳಿಕೊಟ್ರು. ನನ್ನ ತರುವಾಯ ಅನೇಕ ಜನ ಶಿಷ್ಯರಿಗೆ ತಯಾರು ಮಾಡಿದ್ರು. ಆಮೇಲೆ 3ನೇ ತಲೆಮಾರಿನಂತ ಹೇಳಿ ಷಡಜ್ ಗೋಡ್ಖಿಂಡಿ ನನ್ನ ಮಗ, ಅವನು ಕೂಡ ಅದೇ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾನೆ. ಸೊ ಹೀಗೆ ನಾವು ಬಾನ್ಸುರಿ ಪರಂಪರೆಯನ್ನು ಈ ಸಂಜೋಗ್ ಮೂಲಕ ಅದನ್ನು ಹೇಳಿಕೊಟ್ಟು ಪ್ರಾರಂಭ ಮಾಡಿದ್ವಿ. ನಮ್ಮ ತಂದೆಯವ್ರದ್ದು ಇನ್ನೊಂದು ಕನಸು ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನೇ ಅದನ್ನು ಮಾತ್ರ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲಿಸ್ಬೇಕು ಅಂತ. ಸೊ ಹಾಗಾಗಿ ನಾವು ಈ ಜನಪ್ರಿಯ ಸುಗಮ ಸಂಗೀತ ಆಗಲಿ ಅಥವಾ ಚಿತ್ರಗೀತೆಗಳನ್ನಾಗಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಹೇಳ್ಕೊಡಲ್ಲ. ರಾಗ ಆಧಾರಿತ ಭಕ್ತಿಗೀತೆಗಳು, ಅದು ನಮ್ಮ ತಂದೆಯವ್ರು ಮಾಡಿದ್ದೇ ಆಗಿರ್ಬೋದು ಅಥವಾ ನಾನು ಮಾಡಿರೋದಾಗಿರ್ಬೋದು, ಅವನ್ನ ಮಾತ್ರ ಹೇಳ್ಕೊಡೋದು ಒಂದು ಸಿಸ್ಟಮನ್ನು ಹಾಕ್ಕೊಂಡು ಬಂದ್ವಿ. ಅಷ್ಟಾದರೂ ನಮ್ಮ ಸಂಜೋಗ್ ಬಾನ್ಸುರಿ ಮಹಾವಿದ್ಯಾಲಯದಲ್ಲಿ ಇವತ್ತು 200ಕ್ಕೂ ಹೆಚ್ಚು ಶಿಷ್ಯರು ನಮಗೆ ನಮ್ಮ ಸ್ಕೂಲ್ನಲ್ಲಿ ಕಲಿತಾ ಇದ್ದಾರೆ. ಅಂದರೆ ಬೆಂಗಳೂರಿಗೆ ಬಂದು ನಮ್ಮ ತಂದೆಯವರ ಒಂದು ಕನಸೇನಿದೆ ಅದು ಇವತ್ತು ಸಾರ್ಥಕತೆಯನ್ನು ಪಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅವ್ರು ಎಲ್ಲೇ ಇದ್ದರೂ ಅಲ್ಲಿಂದ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಇಷ್ಟು ವರ್ಷ ನಾವು ಬನಶಂಕರಿ 3rd ಸ್ಟೇಜ್ ಹೊಸಕೆರೆ ಹಳ್ಳಿಯಲ್ಲೇ ನಮ್ಮ ಈ ಶಾಲೆಯನ್ನು ನಡೆಸ್ತಾ ಇದ್ವಿ, ನನ್ನ ಮನೆಯ ಬೇಸ್ಮೆಂಟ್ನಲ್ಲೇ. ಸೊ ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾನು ಎಲ್ಲರಿಗೂ ಪಾಠ ಹೇಳೋದು ಕಷ್ಟ ಆಗ್ತಾಯಿತ್ತು. ನಮ್ಮ ತಂದೆ ತರುವಾಯ ನಮಗೆ ಪಾಠ ಮಾಡೋದು ಕಷ್ಟ ಆಗ್ತಾಯಿತ್ತು ಅಂತ ನಾನು ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಏನು ಇವತ್ತು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ, ಅದರಲ್ಲಿ ಸಂಜನಾ ರಾವ್ ಇವರು ನಮ್ಮ ತಂದೆ ಸ್ಟೂಡೆಂಟು, ಇವಾಗ ನನ್ನ ಹತ್ರ ಗಾಯನಾಭ್ಯಾಸ ಮಾಡ್ತಾ ಇದ್ದಾಳೆ. ಇವಳು ಈ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ದಾಳೆ. ಸೊ ವೋಕಲ್ ಟ್ಯೂಟರ್ ಅಂತ ಇವಳು ಆ ಕಾರ್ಯ ನಿರ್ವಹಿಸ್ತಾ ಇದ್ದಾಳೆ. ಅದೇ ರೀತಿ ಫ್ಲೂಟಿಗೆ ನನ್ನ ಹತ್ರ ನನ್ನ 2 ಶಿಷ್ಯರು, ಶ್ರೀ ಸುನೀಲ್ ಕುಮಾರ್ ಹಾಗೂ ಇನ್ನೊಬ್ರು ಶ್ರೀನಿಧಿ ಕಟ್ಟಿ ಅಂತ. ಸೊ ಇವತ್ತಿನ ಈ ದಿನ ಇವರು ಈಗ ಸಂಜನಾ ರಾವ್ ಅವ್ರ ಸ್ಟೂಡೆಂಟ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಶ್ರೀನಿಧಿ ಕಟ್ಟಿ ಮತ್ತು ಸುನೀಲ್ ಇವರಿಬ್ಬರ ಶಿಷ್ಯರು ಕೊಳಲು ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ಇದೇ ರೀತಿ 20 ವರ್ಷಕ್ಕಿಂತ ಹೆಚ್ಚು ಇವಾಗ ಅಷ್ಟು ವರ್ಷಗಳಿಂದ ನನ್ನ ಅಣ್ಣ ಶ್ರೀ ಕಿರಣ್ ಗೋಡ್ಖಿಂಡಿ ತಬ್ಲಾ ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ಮಗು ಕೂಡ ಕಿರಣ್ ಅವ್ರ ಸ್ಟೂಡೆಂಟು, ಇನ್ನು ಬೇರೆ ತಬ್ಲಾ ಸ್ಟೂಡೆಂಟ್ಸ್. ಅಂದರೆ ಒಂದೊಂದು ಗ್ಲಿಮ್ಸು ಇಲ್ಲಿರೋ ಇವೆಲ್ಲ ನಿಮ್ಮ ನಿವಾಸಿಗಳಿಗೆ ನಮ್ಮ ಶಾಲೆಯಲ್ಲಿ ಯಾವ ಥರದ ಒಂದು ಟ್ಯಾಲೆಂಟನ್ನು ನಾವು ನರ್ಚರ್ ಮಾಡ್ತಾ ಇದ್ದೀವಿ ಅಂತ ನಿಮಗೆಲ್ಲರಿಗೂ ಗೊತ್ತಾಗಲಿ ಅಂತ. ಸೊ ಅದಕ್ಕೆ ಇದೊಂದು ಡೆಮಾನ್ಸ್ಟ್ರೇಷನ್ ಥರ ವೆರಿ ಸ್ಮಾಲ್ ಪರ್ಫಾರ್ಮೆನ್ಸಸ್ ವಿ ಹ್ಯಾವ್ ಪ್ಲಾನ್ಡ್ ಫಾರ್ ದ ಈವ್ನಿಂಗ್. ಆ್ಯಂಡ್ ದಿಸ್ ಬ್ರಾಂಚ್, ಸಂಜಯ್ ನಗರ್ ಬ್ರಾಂಚ್, is the first branch of Sanjog Bansuri Mahavidyalaya, and we are extremely happy that one of my students and now who is learning from Shadaj, Shri Sharath, he has taken the responsibility of
running the branch from here. So ಭರತ್ ಅರಸ್ ಹಾಗೂ ಅವ್ರ ಮಗ ಇವನು ಭರತ್. ಆ್ಯಂಡ್ ಸೊ ಭರತ್ ಅವರೇ ಇದನ್ನೆಲ್ಲ ರೆಡಿ ಮಾಡಿ ಎಕ್ಸ್ಕ್ಲೂಸಿವ್ಲಿ ಕ್ಲಾಸ್ಗೋಸ್ಕರ ಅಂತಲೇ ಇದನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಯಾವುದೋ ಸರ್ ಬಂದ ತಕ್ಷಣ ಹೇಳಿದ್ರು, ಇದು ನೋಡಿದ್ರೇ ಖುಷಿ ಆಗುತ್ತೆ, ಒಂದು ಪಾಸಿಟಿವಿಟಿ ಇದೆ ಇದರಲ್ಲಿ ಅಂತ ನಮಗೂ ಹಾಗೆ ಅನಿಸಿದೆ. ಸೊ ಇದರ ಸಂಪೂರ್ಣ ಸದುಪಯೋಗ ಇಲ್ಲಿಯ ನಿವಾಸಿಗಳು ಇದನ್ನು ಪಡ್ಕೋಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಕೊಳಲು, ಗಾಯನ, ತಬ್ಲಾ ಇವೆಲ್ಲ ನೀವು ಇಲ್ಲಿ ಬಂದು ಕಲಿಬಹುದು. ಇದು ಒಂದು ಪರಂಪರೆಯನ್ನು ನಾವು ಏನು ಫಾಲೋ ಮಾಡಬೇಕು ಅಂತ ನಮ್ಮ ಒಂದು ಸಿಸ್ಟಮ್ ಇದೆ, ರಾಗ ಸಿಸ್ಟಮು, ಅದನ್ನೆಲ್ಲ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ more and more young children and also people who are really interested in classical music to come forward and join the classes here. So once in a while ನಾನು ಕಿರಣ್ ನಾವು ಇಲ್ಲಿಗೆ ಬಂದು ಇಲ್ಲಿ ಕಲಿತಾ ಇರೋ ಮಕ್ಕಳಿಗೆ ನಾವು we might conduct we are planning to conduct master classes and interact with them and ಹಂತವಾಗಿ ಅವ್ರು ಬೆಳೀತಾ ಇದ್ದಂಗೆ ಅವ್ರಿಗೆ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಇಂಟರ್ಮೀಡಿಯೇಟ್ ಲೆವೆಲ್ ಆಫ್ ಕ್ಲಾಸಸ್ಸು, ಆಮೇಲೆ ಮಾಸ್ಟರ್ ಕ್ಲಾಸಸ್ ಈ ಥರ ಎಲ್ಲ ಕಂಡಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ಇಲ್ಲಿ ಶರತ್ ಫ್ಲೂಟ್ ಹೇಳ್ಕೊಡೋದಾದರೆ ನಮ್ಮ ಇನ್ನೊಬ್ಬ ಸ್ಟೂಡೆಂಟ್, ತಬ್ಲಾ ಸ್ಟೂಡೆಂಟ್, ಕಿರಣ್ ಅವ್ರ ತಬ್ಲಾ ಸ್ಟೂಡೆಂಟು ಹರ್ಷ ಕುಂದಗೋಳ್ಮಠ್ ಅಂತ, ಅವರು ತಬ್ಲಾ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡೋರಿದ್ದಾರೆ. ಸೊ ಇನ್ ಅ ಶಾರ್ಟ್ ವೈಲ್ ಸ್ವಲ್ಪ ದಿನಗಳಲ್ಲೇ ನಾವು ಇದನ್ನು ಸ್ಟ್ರೀಮ್ ಲೈನ್ ಮಾಡಿ ಬ್ಯಾಚಸ್ ವೈಸು ಯಾವ ವಾರದಲ್ಲಿ ಎಷ್ಟೊತ್ತಿಗೆ ಯಾವ ಕ್ಲಾಸಸ್ ಇರುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್, ವಿ ರಿಕ್ವೆಸ್ಟ್ ಯು ಆಲ್ ಟು leave your phone number, email and your name and all the contact details so that we can be in touch with you. Sharath will call you and ನಾವು ಒಂದು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಬೇಕು. ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ದ ಕ್ಲಾಸಸ್ ಫ್ರಮ್ September 1st. ಸೊ ಅಲ್ಲಿವರೆಗೂ ನಮಗೆ ಒಂದು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಟೈಮ್ ಬೇಕು. ಆ್ಯಂಡ್ ಇವತ್ತು ಒಳ್ಳೆ ದಿನ ಅಂತೇಳಿ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಒನ್ಸ್ ಅಗೇನ್ ವೆಲ್ಕಮಿಂಗ್ ಪಂಡಿತ್ ರವೀಂದ್ರ ಯಾವಗಲ್ ಸರ್ ಅಂಡ್ ಅವರ ನಾ ಆಗಲೇ ಹೇಳ್ದಂಗೆ ಅವರಿಬ್ಬರು ಧಾರವಾಡದವರು. ಆ್ಯಂಡ್ ಯಾವಗಲ್ ಸರ್ ನನಗೆ ಗುರು ಸಮಾನರು, ಅವರಿಂದ ಸಾಕಷ್ಟು ವಿಷಯಗಳನ್ನ ನಾನು ಕಲ್ತಿದ್ದೀನಿ. ಸೊ ಇಟ್ಸ್ ಆಲ್ವೇಸ್ ಅ ಪ್ಲೆಜರ್ ಟು ಶೇರ್ ದ ಡೈಸ್ ವಿತ್ ಹಿಮ್. ಆ್ಯಂಡ್ ಪೂರ್ಣಿಮಾ ಅವ್ರ ಗಾಯನ ಕೂಡ ಅದ್ಭುತವಾದ ಗಾಯನ, ಅವರಿಂದ ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ. ಅವರು ಕೂಡ ಒಂದು ಮಾರ್ಗದರ್ಶನ, ಒಂದು ಶಿ ಈಸ್ ಲೀಡಿಂಗ್ ಅ ಪಾತ್ ಆಫ್ ವಂಡರ್ಫುಲ್ ಮ್ಯೂಸಿಕ್. ಶಿ ಈಸ್ ದ ಡಿಸೈಪಲ್ ಆಫ್ ಪಂಡಿತ್ ಬಸವರಾಜ್ ರಾಜ್ಗುರುಜಿ. ಸೊ ಆ ಟ್ರೆಡಿಷನ್ನ ಅವ್ರು ಫಾಲೋ ಮಾಡಿಕೊಂಡು ಬಟ್ ತಮ್ಮದೇ ಆದ ಒಂದು ಛಾಪನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದೀಸ್ ಆರ್ ಆಲ್ ಇನ್ಸ್ಪಿರೇಷನ್ ಫಾರ್ ದೀಸ್ ಯಂಗ್ ಕಿಡ್ಸ್. ಅದಕ್ಕೆ ಅವ್ರನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದೀನಿ. ನನ್ನ ಒಂದು ಚಿಕ್ಕ ಒಂದು ಫೋನ್ ಕಾಲ್ನಲ್ಲಿ ಒಂದು ಕನ್ವರ್ಸೇಷನ್ಗೆ ಇಬ್ಬರು ಒಪ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು. ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಪಾಯಿಂಟ್ಸ್. ಸೊ ಇವತ್ತಿನ ಈ ಸಭೆಯಲ್ಲಿ ಈ ಸ್ಟೂಡೆಂಟ್ ಪರ್ಫಾರ್ಮೆನ್ಸಸ್ ಇರುತ್ತೆ. ಇದಾದ ಮೇಲೆ ಚೀಫ್ ಗೆಸ್ಟ್ ಅವರು ಮಾತಾಡ್ತಾರೆ. ಅದಾದಮೇಲೆ ನಾವು ವಿ ಲುಕ್ ಫಾರ್ವರ್ಡ್ ಟು ವೆಲ್ಕಮಿಂಗ್ ದ ನ್ಯೂ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಸಂಜಯ್ ನಗರ್. ಆ್ಯಂಡ್ ದಿಸ್ ವುಡ್ ಬಿ ಪಾಸಿಬಲ್ ವಿದೌಟ್ ದ ಸಪೋರ್ಟ್ ಆಫ್ ಮೈ ಮಾಮ್, ನಮ್ಮಮ್ಮ ಶ್ರೀಮತಿ ಪದ್ಮಜಾ ಗೋಡ್ಕಿಂಡಿ, ಮೈ ಇನ್ಲಾಸ್ ಶ್ರೀ ರವೀಂದ್ರ ಡಂಬಳ್ ಆ್ಯಂಡ್ ಶ್ರೀಮತಿ ಅನುರಾಧ ಡಂಬಳ್ ಅವರು ಬಂದಿದ್ದಾರೆ. ಸೊ ಎಲ್ಲ ಹಿರಿಯರ ಆಶೀರ್ವಾದ ಇದೆ. ಜೊತೆಗೆ ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಸುಮಾರು ಜನ ಇಲ್ಲೆಲ್ಲ ಇದ್ದಾರೆ. ಸೊ ದೇ ಆರ್ ಆಲ್ ದ ಬ್ಯಾಕ್ ಬೋನ್ ಆಫ್ ಸಂಜು. and we have a wonderful team. I am very proud of, and ಕೊನೆಯಲ್ಲಿ ಒಂದೇ ಮಾತು ಹೇಳಬೇಕು ಅಂದರೆ, we are really fortunate that our state, Bengaluru, Karnataka and Bengaluru is the only state which has equal number of Hindustani as well as Carnatic students learning, performing. ಬೇರೆ ಯಾವ ಸ್ಟೇಟಲ್ಲೂ ಇದಿಲ್ಲ. It is only Karnataka which has this unique quality. ಸೊ ಅಷ್ಟಾದರೂ ನಮ್ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಇಷ್ಟು ಮಕ್ಕಳು ಸಿಗ್ತಾ ಇದ್ದಾರೆ ಆ್ಯಂಡ್ ಇಮ್ಮೆನ್ಸ್ಲಿ ಟ್ಯಾಲೆಂಟೆಡ್ ಮಕ್ಕಳು ಬರ್ತಾ ಇದ್ದಾರೆ. ಸೊ ವಿ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್ ಆ್ಯಂಡ್ ಮೋರ್ ಆಫ್ ಯಂಗ್ ಟ್ಯಾಲೆಂಟ್, ಗಿವ್ ದೆಮ್ ಅಪಾರ್ಚುನಿಟೀಸ್, ಮೇಕ್ ದೆಮ್ ಕ್ಲಾಸಿಕಲಿ ಎಜುಕೇಟೆಡ್. ಸೊ ಈವನ್ ಇಫ್ ದೇ ಡೋಂಟ್ ಬಿಕಮ್ ವೆರಿ ಗುಡ್ ಪರ್ಫಾರ್ಮರ್ಸ್, ದೇ ಕ್ಯಾನ್ ಡೆಫಿನೆಟ್ಲಿ ಬಿಕಮ್ ಗುಡ್ ಲಿಸ್ನರ್ಸ್. What we want, that is what we want, and we give a lot of importance to culture in our so that is all about Sanjo. ಇದಕ್ಕೆ ನಿಮಗಿನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ವಾಲಂಟಿಯರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನಂಬರ್ಸ್ ಎಲ್ಲ ವೆಬ್ಸೈಟಲ್ಲಿದೆ.
ಜೊತೆಗೆ ಶರತ್ ನಂಬರ್ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಹಿಮ್ ಆ್ಯಂಡ್ ಎನ್ರೋಲ್ ಯುವರ್ ಸೆಲ್ಫ್ ಆ್ಯಂಡ್ ಪ್ಲೀಸ್ ಜಾಯಿನ್ ದ ಕ್ಲಾಸಸ್ ಆ್ಯಂಡ್ ಎಂಜಾಯ್ ದ ಬ್ಯೂಟಿ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವೋಕಲ್ ಸ್ಟೂಡೆಂಟ್ಸ್ ನಾವು ಪ್ರೆಸೆಂಟ್ ರಾಗ್ ಯಮನ್.
ಧೀರಜ್. And Abhishek. And on tabla, Subosh and Soham. Thank you so much. ಈಗ ಸ್ವಲ್ಪ ಇದು ಅನಿವಾರ್ಯ ಆಗಿಬಿಟ್ಟದ ನಮಗೆ 60 ಆದ್ಮೇಲೆ ಆಮೇಲೆ ಅದು ಕಡೆಗೆ ರೂಢಿಯಾಗಿ ಅಕ್ಕ ಅವ್ರಿಗೆ ಗಂಗೂಬ ಅವ್ರಿಗೆ ನಾವು ಮಾತಾಡೋದು ಬರೋದ್ರ ಕಡೆಗೆ ಮಾತಾಡಕ್ಕೆ ನಿಂತರು ಅವ್ರ ಪ್ರೋಗ್ರಾಮ್ ಆಗ್ತದ್ರೆ ಫಸ್ಟ್ ಮಾತಾಡೋದೆ ಅಷ್ಟು ರೂಢಿ ಆಗ್ಬಿಡ್ತದೆ. ನನಗೂ ಹಂಗಾಗಿಬಿಡುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ನಮ್ಮ ಭಾಗ ನಾನು ಇರೋದು ಜಕ್ಕೂರಿನೊಳಗೆ, ಇವರು ಪೂರ್ಣಿಮಾ ಇರೋದು ಭುವನೇಶ್ವರಿ ನಗರ. ಹೀಗಾಗಿ ನಾವೆಲ್ಲ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಆ ಕಡೆ ಸೌತ್ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಹೋಗ್ಬೇಕಾಗಿತ್ತು. ಅದೊಂದು ಕಡಿಮೆ ಇತ್ತು ನಮ್ಗೆ. ಇಲ್ಲೊಂದು ಒಳ್ಳೆ ಮೊಹಲ್ ಆಗಲಿ. ಪ್ರವೀಣ್ ಯಾವ ಕೈ ಹಾಕ್ಯಾರಂದ್ರೆ ಹಾಗೆ. ಯಾಕಂದ್ರೆ ನಿಮ್ಮ ತಂದೆಯವ್ರದ್ದು ಸಂಕಲ್ಪ ಭಾಳ ದೊಡ್ಡದು. ಅವರು ಆಸೆ ಎಷ್ಟಿತ್ತಂದ್ರೆ ಅವ್ರಿಗೆ. ಆಮೇಲೆ ಪ್ರಯತ್ನವಾದಿ. ನಾ ಕೆಲವೊಂದು ಕೇಳಿ ಬಲ್ಲೆ, ಕೆಲವೊಂದು ನೋಡಿನೂ ಬಲ್ಲೆ. ಬಾಸುರಿನ ನಮ್ಮ ಧಾರವಾಡದೊಳಗೆ ಯಾರೂ ಬಾರಿಸ್ತಿದ್ದಿಲ್ಲ. ಇವರೇ ಅದನ್ನ ಬರ್ಸಕ್ಕೆ ಶುರು ಮಾಡಿದ್ರು. ಈಗ ಕುಂಡ್ಲಿಕ್ ಶಾಣೆ ಅಂತ ಒಬ್ರಿದ್ರು, ಇಬ್ಬರೇ. ಇವರು ಕುಂಡ್ಲಿಕ್ ಶಾಣೆ ಅವ್ರು ಬೆಂಗಳೂರಿಗೆ ಬಂದ್ಬಿಟ್ರು. ಇಲ್ಲೇ ಇದ್ರು ಅವರು, ನಾಗಶೆಟ್ಟಿ ಹೇಳಿ. ನನಗೆ ಆಶ್ಚರ್ಯ ಆಗೋದಂದ್ರೆ ಪಂಡಿತ್ ವೆಂಕಟೇಶ್ ಗೂಡ್ಕಂಡಿ ಅವರು ಆಕಾಶವಾಣಿ ಒಳಗೆ ದೊಡ್ಡ ಹುದ್ದೆ ಒಳಗೆ ಇದ್ದುಕೊಂಡು ಸಂಗೀತನ ಇಷ್ಟು ಸಿನ್ಸಿಯರು ಮತ್ತು ಸೀರಿಯಸ್ ಆಗಿ ಮಾಡಿದ್ರಂದ್ರೆ ಅದ್ರ ಪ್ರಾಡಕ್ಟ್ ಇವ್ರು ನೋಡ್ರಿ. ನೆಕ್ಸ್ಟ್ ಆಮೇಲೆ ಇವತ್ತು ಫಸ್ಟ್ ಹಾಡಿನೊಳಗೆ ಕನ್ನಡ ಲಕ್ಷಣಿಗೆ ಇಟ್ಟನು. ಚಪ್ಪ ಕ್ಯಾ ಬಾತ್. ಆಶ್ಚರ್ಯ ಆಯ್ತು. ಕನ್ನಡದೊಳಗೆ ಲಕ್ಷಣ ಗೀತೆ ನಾ ಕೇಳಿದ್ದಿಲ್ಲ, ಇವತ್ತು ಕೇಳಿದೆ. ಎಂಥ ದೊಡ್ಡ ಕೆಲಸ ರೀ ಅದು. ಮ್ಯೂಸಿಕಾಲಜಿಸ್ಟ್ ಮಾಡುವಂಥ ಕೆಲಸ. ಎಷ್ಟು ಅಂದ್ರೆ ಲಕ್ಷಣ ಗೀತೆನೇ ಭಾಳ ಮಂದಿ ಹಾಡೋದಿಲ್ಲ ಈಗ. ಯಾರು ಲಕ್ಷಣ ಗೀತೆ ಆ್ಯಕ್ಚುಲಿ ಕಲ್ತ್ರೆ ಹಾಡು ಫಸ್ಟ್ ಅಲ್ಲಿಂದ ಶುರು ಆಗ್ಬೇಕಾಗಿತ್ತು. ಭಾಳ ಮಂದಿ ಒಮ್ಮಿಗೆ ಇದರಿಂದ ಶುರು ಮಾಡ್ತಾರೆ. ಲಕ್ಷಣ ಗೀತೆ ಇಂಥ ಫೌಂಡೇಶನ್ ಅಂದ್ರೆ ರಾಗದ ಪೂರಾ ಲಕ್ಷಣ ಅದ್ರೊಳಗೆ ಬರ್ತದೆ. ಆಮೇಲೆ ಅದನ್ನ ಅದು ಬೀಜ ಮಂತ್ರ ಇದ್ದಂಗೆ. ಅದನ್ನ ನಾವು ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ನಾವು ಗೊಬ್ಬರ ಹಾಕ್ತೀವಿ, ಎಷ್ಟು ನೀರು ಹಾಕ್ತೀವಿ, ಅಷ್ಟು ಬೆಳೀತದೆ. ನೆಕ್ಸ್ಟ್ ಅದನ್ನ ಕನ್ನಡದೊಳಗೆ ಇವ್ರು ಮಾಡಿದ್ದು ನನಗೆ ಇದು ಭಾಳ ದೊಡ್ಡ ಆಶ್ಚರ್ಯ. ಯಾಕಂದ್ರೆ ನನಗೆ ಗೊತ್ತಿದ್ದಿಲ್ಲ. ಭಾಳ ದೊಡ್ಡ ಕೆಲಸ. 25 ರಾಗದೊಳಗೆ ಮಾಡ್ಯಾರ ಅಂದ್ರೆ ಇನ್ನೂ ದೊಡ್ಡ ಕೆಲಸ. ಎಲ್ಲಾನು ಕಲಿಸ್ರಿ, ಎಲ್ಲರಿಗೂ ಪಾಪ್ಯುಲರ್ ಆಗಲಿ, ಎಲ್ಲರಿಗೂ ಗೊತ್ತಾಗ್ಲಿ. ಭಾಳ ಖುಷಿ ಆಯ್ತು. ಮತ್ತು ಎಲ್ಲರೂ ಎಷ್ಟು ಸುರೇಲಾಗಿ ಹಾಡಿದ್ರು, ಅವರು ಎಷ್ಟು ಚಂದ ಹಾಡಿದ್ರು. ಕಂಗ್ರಾಟ್ಸ್. ಆಮೇಲೆ ಫ್ಲೂಟು ವೃಂದದೊಳಗೆ ಅಂದ್ರೆ ಎನ್ಸೆಂಬಲ್ದೊಳಗೆ ಬಾರಿಸೋದು ಭಾಳ ಕಷ್ಟ. ಯಾಕಂದ್ರೆ ಸ್ವಲ್ಪ ಚೇಂಜ್ ಇದ್ದಿರ್ತಾವ. ಆ ಶ್ರುತಿನೇ ಸೇರುವುದಿಲ್ಲ. ಎಷ್ಟು ಸರ್ತಿ ಈಗ ನಾವು ಬಾರಿಸಿದ್ರೆ ಮ್ಯಾಲಿನ ಸೈಡ್ ತೆಳಗಿನ ಸೈಡ್ ಸೇರೋದಿಲ್ಲ. ಅಂಥದ್ರೊಳಗೆ ಇಷ್ಟು ಮಂದಿ ಎಷ್ಟು ಚಂದ ಬಾರಿಸಿದ್ರು ಇವರು ತಬಲಾದವರು. ಅಂದ್ರೆ ಪ್ರಯತ್ನಕ್ಕೆ ಇಲ್ಲಿಂದ ಶುರುವಾಗಿದ್ದದ್ದು ದೊಡ್ಡ ಮಹಾವೃಕ್ಷ ಆಗಲಿ.
ಇಲ್ಲಿ ನಮ್ಮ ಶರತ್ ಅವರು ಇದರಲ್ಲಿ ಅವ್ರಿಗೆ ಒಂದು ಶುಭಾಶಯ ಹೇಳ್ತೀನಿ ನಾನು. ಮಾಡ್ಯಾರ ನಮ್ಮ ಇದರೊಳಗೆ ಪ್ರವೀಣ್ ಅವರ ಗೈಡೆನ್ಸ್ ಒಳಗೆ ಇಲ್ಲಿ ಒಂದು ಸಂಜೋಗದ ಬ್ರ್ಯಾಂಚ್ ಶುರುವಾಗಿದ್ದು ನಮಗೆ ವೈಯಕ್ತಿಕ ಬಹಳ ಖುಷಿಯಾಗಿದೆ. ಶರದ್ ಅವರು ಇರ್ತಾರೆ, ಒಂದು ಎಕ್ಸ್ಪರ್ಟ್ ಗೈಡೆನ್ಸ್ ಅಂತೇಳಿ ಪ್ರವೀಣ್ ಬರ್ತಿರ್ತಾರೆ, ಇವರು ಕಿರಣ್ ಬರ್ತಿರ್ತಾರೆ. ಇಲ್ಲಿ ಒಂದು ದೊಡ್ಡದು ಅಲ್ಲಿ ಸಂಜೋಗತೆನ ಆಗಲಿ 200 ಅಲ್ಲೇ ಇಲ್ಲಿ ಒಂದು 200 ನನ್ನನ್ನು ಇಲ್ಲಿ ಇಂಥ ಒಂದು ಅವಕಾಶಕ್ಕೆ ಒಕೇಶನ್ ಒಳಗೆ ನನ್ನ ಕರೆದು ಇದನ್ನೆಲ್ಲ ಇದು ಫಸ್ಟ್ ಇದನ್ನ ನೋಡಿದ ಕೂಡ ನನಗೆ ಇಲ್ಲಿ ಬಾರಿಸೋಂಗ ಆಗ್ಬಿಡ್ತು. ಇಲ್ಲಿ ಪ್ರೋಗ್ರಾಮ್ ಆಗ್ಬಿಡ್ತು, ಅಷ್ಟು ಚಂದ ಆಯ್ತು. ಮ್ಯೂಸಿಕಲ್ ಆಗಿ ಅದು ಒಂದು ಸ್ಥಳ ಇದು ಹಿಂಗೆ ಹೆಮ್ಮರಾಗಲಿ ಅಂತ ನಾನು ಹಾರೈಸ್ತೀನಿ. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಧನ್ಯವಾದಗಳು. ಒಂದು ಮಾತು, ಇವರು ಗುರು ಸಮಾನ ಅಂತೆಲ್ಲ ಹೇಳಿದ್ರು, ಹಂಗೆ ಅವರು ಬೆರಳು ತೋರಿಸಿದ್ರೆ ಹಚ್ಚಡ ನೋಡೋದಂತ ಎಲ್ಲಿಂದ ಪೂರ ಅದು ಇಂಡಿಯ ಕೈ ಬಿಡೋದು. MES ಕಾಲೇಜಿನ ಪ್ರಿನ್ಸಿಪಲ್ ಮ್ಯಾಮ್ ಸುಂದಾ ಮ್ಯಾಮ್, ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಯುವರ್ ವೆಲ್ಕಮ್ ಯು. I request Vibhushi Kulkarni ma'am to say a few words. ಪಂಡಿತ್ ರವೀಂದ್ರ ಯಾವಗಲ್ ಸರ್ ಅವ್ರು ಹೇಳ್ದಂಗೆ ನಾವು ಮೊದ್ಲು ಹಂಗೆ ಹೇಳ್ತಿದ್ವಿ, ಮಾತಾಡಿ ಬರಂಗಿಲ್ಲ ಅಂತ ಹೇಳಿ. ಎಷ್ಟು ದಿವಸ ಹಿಂಗೆ ಹೇಳ್ಕೊತ್ ಕೊಡೋದು. ಈಗ ನಮಗೂ ಅದೇ 60 ನಮಗೂ ಆಗಿತ್ತು, ನಮಗೂ ಇದಕ್ಕೆ ಕರೀತಾರ. ಸೊ ಮಾತಾಡೋ ಸ್ವಲ್ಪ ಪ್ರಯತ್ನ ಮಾಡ್ಕೋತ ಚಲೋ ಅನ್ನಿಸ್ಲಿಕ್ಕತ್ತದ ಈಗ ಮಾತಾಡ್ಲಿಕ್ಕೆ. ಈಗ ಅದ್ರ ಬಗ್ಗೆನೂ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತದ. ಅಂದ್ರೆ ನಾವು ಹೆಂಗಿದ್ದು ನಮ್ಮ ಮಾವನವ್ರು ಹೇಳ್ತಿದ್ರು, ನೀ ಹೆಂಗ ಸಂಗೀತದ ಅಭ್ಯಾಸ ಮಾಡ್ತಿ ಹಂಗೆ ಇದನ್ನು ಮಾತಾಡ್ಲಿಕ್ಕೆ ನೀವು ಫೋಕಸ್ ಮಾಡ್ಬೇಕಾಗ್ತದ, ಅದ್ರ ಬಗ್ಗೆ ಅಭ್ಯಾಸ ಮಾಡ್ಬೇಕಾಗ್ತದ. ಇದು ನನಗೆ ಖರೇನೆ ಅನ್ನಿಸ್ಲಿಕ್ಕತ್ತದ. ಅಂದ್ರೆ ಪ್ರವೀಣ್ ಅವರಂದು ಎಲ್ಲಾನು ಅವ್ರ ಹೆಸರು ತಕ್ಕಂಗೆ ಪ್ರವೀಣ್ ಎಲ್ಲದ್ರಾಗೂ ಇದ್ದಾರೆ. ಹಂಗೆ ಎಲ್ಲರಿಗೂ ಬಹಳ ಅಪರೂಪದ ನಮ್ದು ಕರ್ನಾಟಕದ್ದು ಹೆಮ್ಮೆ ಕಲಾವಿದ್ರು. ಆಮೇಲೆ ನಮ್ಮ ದೇಶದ್ದೇ ನನಗನ್ನಿಸ್ತದೆ ಫ್ಲೂಟ್ ಇವಾಗ ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವ್ರ ನಂತರ ಪ್ರವೀಣ್ ಅವರೇ. ಇಷ್ಟೊಂದು ಜನರು ನಾನು ಎಲ್ಲಿ ಹೋಗ್ತೀವಿ, ಅಮೃತಸರಕ್ಕೆ ಹೋಗಿದ್ವಲ್ಲ, ಎಲ್ಲೇ ಹೋದ್ರೇನು ಪ್ರವೀಣ್ ಅವರಿಗೆ ಮಂದಿ ಅಂತಂದ್ರೆ ಅತಿ ಫುಲ್ ಹೌಸ್ ಇದು ಇರ್ತದ ಅವರಿಗೆ. ಅಷ್ಟು ಅಂದ್ರೆ ಭಾಗ್ಯವಂತ ಅಂತ ಹೇಳ್ಬೇಕು. ಪೂಜ್ಯ ವೆಂಕಟೇಶ್ ಗೋಡ್ಖಿಂಡಿ ಸರ್ ಅವರು ನನಗೆ ಅವ್ರ ಬಗ್ಗೆ ಬಹಳ ಗೌರವ. ಆಮೇಲೆ ಅವ್ರಿಗೆ ನಮ್ಮ ಬಗ್ಗೆ ಪ್ರೀತಿ ಬಹಳ, ಇಬ್ಬರಿಗೂ ಹಂಗೆ. ಅವರಿಗೆ ಕಿರಣ್ ಪ್ರವೀಣ್ ಅಂತ ಅವರು ಮಕ್ಕಳು, ಅವರಿಗೆ ಬಂದಾರ. ಸೊ ಷಡಜು ನೆಕ್ಸ್ಟ್ ಜನರೇಷನ್ ಅವರು ಬಹಳ ಭಾಗ್ಯವಂತರು. ಅಂದ್ರೆ ಈ ಪರಂಪರೆನೇ ಇಷ್ಟು ಬ್ಯೂಟಿಫುಲ್ ಪರಂಪರೆ. ಅಂದ್ರೆ ನನ್ಗನ್ನಿಸ್ತದ ಫ್ಲೂಟ್ ಇವ್ರನ್ನ ಇನ್ಸ್ಪಿರೇಷನ್ ತಗೊಂಡೆ ಇಷ್ಟು ಜನ ಈಗ ಫ್ಲೂಟ್ ಆರ್ಟಿಸ್ಟ್ ಎಷ್ಟು ಜನ ಕಲೀಲಿಕ್ಕತ್ತಾರೆ, ಎಷ್ಟು ಜನ ಆರ್ಟಿಸ್ಟ್ ಆಗ್ಲಿಕ್ಕತ್ತಾರೆ. ಇದು ಅವ್ರದ್ದೇ ಇನ್ಸ್ಪಿರೇಷನ್ ಅನ್ನಿಸ್ತದ. ಅವ್ರು ನೋಡಿದ್ರೆ ಎಲ್ಲರಿಗೂ ಅನಿಸ್ತದ ನಾನು ಮಾಡ್ಬೇಕು, ನಾನು ಕಲಿಬೇಕಂತ. ಬಟ್ ಪ್ರವೀಣ್ ಅವರು ಅಷ್ಟೇ. ಎಸ್, ಅದು ಒಂದೊಂದು ಯುಗ ಅಂತೀವಲ್ಲ ನಾವು, ಒಬ್ರೊಬ್ರು ಒಂದೊಂದು ಫೀಲ್ಡ್ನಾಗ. ಯಾವಗಲ್ ಸರ್ ಅವರು ತಬ್ಲಾಕ್ ಒಬ್ರೊಬ್ರೆ ಬರ್ತಾರ ಅವ್ರು ಅಂತವ್ರು. ಅದು ಎಲ್ಲ ಪೂರ್ವ ಜನ್ಮದ ಪುಣ್ಯ, ಅಷ್ಟು ಸಾಧನೆ ಮಾಡಿದವ್ರು. ಹೌದು. ಸೊ ಅದಕ್ಕೆ ಇವತ್ತು ಶ್ರಾವಣ ಮಾಸದ್ದು ಗುರುವಾರ, ಇವತ್ತು ರಾಯರದ್ದು, ನಾವು ರಾಯರ ಭಕ್ತರು. ಇವತ್ತು ಬಹಳ ಒಂದು ಚಲೋ ದಿವಸ. ಇವತ್ತು ನೀವು ಸಂಜೋಗದಲ್ಲಿ ಬ್ರಾಂಚ್ ಓಪನ್ ಮಾಡ್ಲಿಕ್ಕತ್ತೀರಿ. ಇದು ಡೆಫಿನೆಟ್ಲಿ ರಾಯರ ಕೃಪಾದಿಂದ, ದೇವ್ರ ಕೃಪಾದಿಂದ ಬಹಳ ಚಂದ ನಡ್ಕೊಂಡು ಹೋಗ್ತದೆ. ಇದು ಈ ಭಾಗಕ್ಕೆ ಬೇಕಾಗಿತ್ತು. ಇಲ್ಲಿ ಇಷ್ಟು ಕಲ್ಚರಲಿ ರಿಚ್ ಇದು ಪ್ಲೇಸ್ ಅದ ಸಂಜಯ್ ನಗರ. ಮೇನ್ ಅಂದ್ರೆ ನಮ್ಮ ರಾಯರ ಮಠಕ್ಕೆ ಅಂದ್ರೆ ಫೇಮಸ್ ಸಂಜಯ್ ನಗರ ಅಂತ ಅಂದ್ಕೊಳ್ಳೆ MS ರಾಮಯ್ಯ ಕಾಲೇಜು ಇದೆಲ್ಲ
ಅದ್ರ ಭಾಳ ಚಂದ ಸಂಸ್ಕಾರ ಅದ ಇಲ್ಲಿ ಮಂದಿಗೆ. ಸೊ ಪ್ರವೀಣ್ ಅಂತ ಅವ್ರ ಗೈಡೆನ್ಸ್ನಿಂದ ಶರತ್ ಅವರು ಅವ್ರದ್ದು ಶಿಷ್ಯ ಇಲ್ಲಿ ಇದು ಮಾಡ್ಲಿಕ್ಕತ್ತಾರ, ಕ್ಲಾಸ್ ಓಪನ್ ಮಾಡ್ಲಿಕ್ಕತ್ತಾರ. ಸೊ ಅದರಿಂದ ಎಷ್ಟೋ ಜನಕ್ಕಿದು ಉಪಯೋಗ ಆಗ್ತದ, ಚಲೋ ಒಂದು ಸಂಗೀತದ ವಾತಾವರಣ ಕ್ರಿಯೇಟ್ ಆಗ್ತದೆ ಇಲ್ಲಿ ನಮಗೆ. ಯಾಕಂದ್ರೆ ಇದು ಅದೇ ಇವ್ರು ಹೇಳ್ದಂಗೆ ಎಲ್ಲರೂ ಸ್ಟೇಜ್ ಆರ್ಟಿಸ್ಟ್ ಆಗ್ಬೇಕಂತಿಲ್ಲ, ಆಗ್ತಾರಂತನೂ ಇಲ್ಲ. ಬಟ್ ಕೇಳಲಿಕ್ಕೆ ಖುಷಿ ಆಗ್ತದೆ. ಆಮೇಲೆ ಸ್ವತಃ ನೀವು ಬಾರಿಸಿದಾಗನೇ ಇದು ಸಂಗೀತ ಅಂದ್ರೆ ಒಂದು ಇಟ್ಸ್ ಮಿಕ್ಸ್ ಆಫ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಅಂತ ಹೇಳ್ಬೋದು ನಾವು. ನಾದ ಸೈನ್ಸು, ಲಯ ಮ್ಯಾಥ್ಸು ಎರಡೂ ಸೇರಿದಾಗ ಎಷ್ಟು ಒಂದು ಆನಂದ ಅದಲ್ಲ ಇದು ಇದು ಕ್ರಿಯೇಟ್ ಆಗ್ತದೆ. ಹಿಂಗೆ ಕ್ಲಾಸಸ್ ಜನ ಕಲ್ಕೋತ ಹೋದಂಗೆ ಅದದ್ದು ಎಷ್ಟು ಕಠಿಣ ಅದಂತೂ ಗೊತ್ತಾಗ್ತದೆ. ಕೇಳುವಾಗ ನಿಮಗೆ ಈಸಿ ಅನ್ನಿಸ್ತಾರೆ, ಬಾರಿಸ್ತಾರೆ. ಬಟ್ ಒಂದೊಂದು ಸ್ವರ ನೀವು ಎಬ್ಬಿಸ್ಬೇಕಂತಂದ್ರೆ ಎಷ್ಟು ಕಠಿಣ ಅದ. ಅದನ್ನ ತಿಳ್ಕೋತ ಸಂತೋಷನೂ ಅಷ್ಟೇ ಅದ. ನೀವು ಸಾಧನೆ ಮಾಡ್ಕೋತ ಹೋದಂಗ ಬಹಳ ಸಂತೋಷ ಅದ. ನಿಮಗೂ ಸ್ವತಃ ಆನಂದ ಅದ, ಬೇರೆ ಮಂದಿಗೆ ನೀವು ಬಹಳ ಆನಂದ ಕೊಡ್ತೀರಿ. ಸಂಗೀತದಿಂದ ನೆಮ್ಮದಿ ಅದ. ಸೊ ಎಲ್ಲ ರೀತಿಯಿಂದ ಸಂಗೀತಕ್ಕೆ ಆ ಶಕ್ತಿ, ಪರಮಾತ್ಮಂದ ಶಕ್ತಿ ಇದದ. ಸೊ ಅದನ್ನ ಒಳ್ಳೆ ಕೆಲಸ ಪ್ರವೀಣ್ ಅವರು ಇಲ್ಲಿ ಸ್ಟಾರ್ಟ್ ಮಾಡ್ಯಾರ, ಕಿರಣ್ ಅವರು. ಸೊ ಆಲ್ ದ ಬೆಸ್ಟ್ ಫಾರ್ ಶರತ್. ಚೆನ್ನಾಗಿ ನಡೀತದ, ದೇವ್ರ ಎಲ್ಲ ಚಲೋ ಆಗ್ತದ ಅಂತಂತ ಹೇಳಿ ನನಗಿಲ್ಲಿ ಇಷ್ಟು ಪ್ರೀತಿಯಿಂದ ನೀವು ಕರೆದ್ರಿ. ನನಗೆ ಭಾಳ ಸಂತೋಷ ಆಗ್ಯದ. ಧನ್ಯವಾದ ಹೇಳ್ತೀನಿ. Thank you, ma'am. I request the trustees to thank ma'am. ನಾನು ಮೊದಲು ಅಂದರೆ ಇಲ್ಲಿ ಬಂದ ಕೂಡಲೇ ಅದೇ ಇಲ್ಲಿದು ಅಟ್ಮಾಸ್ಫಿಯರು, ಆಮೇಲೆ ಮೊದಲಿಗೆ ಸರಸ್ವತಿ ಸ್ತುತಿ ಇಷ್ಟು ಚಂದ ಹಾಡಿದ್ರು. ಲಕ್ಷಣ ಗೀತ್ ನನಗದೇ ಆಶ್ಚರ್ಯ ಅನ್ನಿಸ್ತು. ಲಕ್ಷಣ ಗೀತ್ ಇಷ್ಟು ಡೆವಲಪ್ ಮಾಡಿ ಗ್ರೂಪ್ನಾಗ ಹಾಡೋದು, ಇದು ನಮ್ಮ ಕರ್ನಾಟಕಿನಾಗ ಎಲ್ಲ ಇರ್ತಿತ್ತು ಈ ಸತಿ ಹಿಂಗೆ ಗ್ರೂಪ್ನಾಗ ಮಾಡೋದು. ಬಟ್ ಇದು ಹಿಂದೂಸ್ತಾನಿನಾಗ ಈ ಥರ ಬರ್ತದಂತ ನನಗೆ ಫಸ್ಟ್ ಟೈಮ್ ಕೇಳಿದ್ದು. ನನಗೆ ಇಷ್ಟು ಖುಷಿ ಆಯಿತು, ಹಿಂಗೂ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ. ಆಮೇಲೆ ಫ್ಲೂಟ್ನು ಅಷ್ಟೇ ಇಷ್ಟು ಬ್ಯೂಟಿಫುಲ್ ಸೋಲ್ಫುಲ್ ಮ್ಯೂಸಿಕ್ ಅದನ್ನು ಹೇಳೋದಿತ್ತು. Thank you, ma'am. We are up for the next and the last performance for today by the main tutor for Sanjay Nagar, Sharad Daura. He will be presenting Rag Purya Kalyan. He will be accompanied by tabla by Harsha. He is the senior tabla student of Pandit Kiran Gokhindi. Thank you so much. ನಮ್ಮ ಜೊತೆ ಶರತ್ ಅವ್ರ ಅಜ್ಜಿ ಆದ ಶುಭಾ ಅರಸ್ ಮ್ಯಾಮ್ ಅವರು ಇದ್ದಾರೆ. ಸಣ್ಣ ಕಿರುಕಾಣಿಕೆ ಮೊದಲಾಗಿ ನಾನು ನನ್ನ ಗುರುಗಳಿಗೆ ಕಿರಣ್ ಸರ್ ಸರ್ಗೆ ನನಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹೇಳ್ಕೊಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ.
ಹಾಗೂ ಇವತ್ತು ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇಷ್ಟಪಡ್ತೀನಿ. ರವೀಂದ್ರ ಅವಧನ್ ಸರ್, ಶ್ರೀ ಪೂರ್ಣಿಮಾ ಭಟ್ರು ಸರ್, ಥ್ಯಾಂಕ್ ಯು ಇವತ್ತು ಚೀಫ್ ಗೆಸ್ಟ್ ಆಗಿ ಕೊಟ್ಕೊಂಡಿದ್ದಕ್ಕೆ. ಹಾಗೆ ನನಗೆ ತಬ್ಲಾ ಸಾಥಿ ಕೊಡೋಕ್ಕೆ ಹರ್ಷ ಸರ್ ಒಪ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಷ್ಟಪಡ್ತೀನಿ. ಇವತ್ತು ನಾನು ಪೂರ್ಯ ಕಲ್ಯಾಣ ಪ್ಲೇ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಒಂದು 10 ನಿಮಿಷ ಪರ್ಫಾರ್ಮೆನ್ಸು, ಒಂದು ಚಿಕ್ಕ ಆಲಾಪು, ಹಾಗೆ ತೀರ್ಥದಲ್ಲಿ ಒಂದು ಮಧ್ಯಲಯ ಬಂದೀಶ್ ಪ್ಲೇ ಮಾಡ್ತೀನಿ. ಅದಾದಮೇಲೆ ಒಂದು ಡ್ಯೂಟ್ ಮಾಡಿ ಕಾರ್ಯಕ್ರಮ ಮುಗಿಸ್ತೀನಿ. ನಿಮ್ಮ ಆಶೀರ್ವಾದಗಳು ಕೇಳ್ಕೊಂಡು ಶುರು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.
esteemed guests, Yaugal sir, Purnima madam, Sunita madam and Shubha aunty. Thank you for coming. Yaugal sir, ನಿಮ್ಮನ್ನು ಬಿಟ್ಟು ನಮಗೆ ಯಾರು ಇಷ್ಟು ಜನ್ಮನಾಗ ಆಶೀರ್ವಾದ ಮಾಡಂಗಿಲ್ಲ, ಹಾಗಾಗಿ ನಿಮ್ಮನ್ನು ಬಿಟ್ಟು ನಾವು ಯಾವ ಪ್ರೋಗ್ರಾಮು ಮಾಡಂಗಿಲ್ಲ. ಇಲ್ಲ ಸರ್, no, that respect and love is mutual. Thank you so much sir. Thank you for coming and thank you Sanjana, Srinidhi, Sunil for training these junior students so beautifully. And thank you all for coming and gracing this occasion and really helping us promote Sanjog Banchuri Mahavidyalaya in Sanjay Nagar. Thank you so much. As a token of love and appreciation for your presence here, we have some sweet packets. We request you all to pick it up on your way out. And book it tege horga. Ellaru nim opinion bariri. And if you are interested in joining the classes, details bariri. We'll get back to you. And we have our merchandise there. Praveen Godkhindi t-shirts, mugs, and his novel written in English, Kannada and Hindi, Prahar, is available. Interested ones can buy them. It's all there, you can have a look at it. And we thank all the junior students performing today and the parents who have accompanied them and who have been a wonderful support throughout. When from the day Sanjog has started in 2002. So thank you everybody and see you all soon. Thank you so much. ಇಷ್ಟೊತ್ತು ತಾವೆಲ್ಲರೂ ನಮ್ಮ ಮಕ್ಕಳು ಹಾಡಿದ್ದು ನುಡಿಸಿದ್ದು ಎಲ್ಲ ಕೇಳಿರಿ. ಇಲ್ಲಿ ಒಬ್ಬರು ಗೆಸ್ಟ್ ಬಂದಿರೋರು ಮುರಳೀಧರ್ ಕುಲಕರ್ಣಿ ಅನ್ನೋರು. ಆ ಮಕ್ಕಳು ಹಾಡಿದ್ದು ನುಡಿಸಿದ್ದು ಕೇಳಿ ಬಹಳ ಸಂತೋಷಪಟ್ಟು ಅವ್ರಿಗೊಂದು ಚಿಕ್ಕ ಕಾಣಿಕೆ ಕೊಡಬೇಕು ಅಂತ ಹೇಳಿ ಅವರಾಗೆ ಮುಂದೆ ಬಂದಾರ. ಸೊ ಆ ಮಕ್ಕಳ ಪರವಾಗಿ, ಎಲ್ಲ ಮಕ್ಕಳ ಪರವಾಗಿ ಐ ವುಡ್ ಲೈಕ್ ಟು ಆಸ್ಕ್ ಆಲ್ ದ ಟ್ಯೂಟರ್ಸ್, ಶ್ರೀನಿಧಿ ಕಟ್ಟಿ, Sunil Kumar and Sanjana to please accept the token of appreciation. ಸಂಗೀತ ಪ್ರಿಯರಿಂದ ನಮ್ಮ ಸಂಗೀತ ಮನೆಗೆ ತಲುಪೋದಾಗಿ ಏನೂ ಸಂದೇಹ ಇಲ್ಲ. ಥ್ಯಾಂಕ್ ಯು ಸರ್, ಭಾಳ ಹೊರಗಡೆ ಎಲ್ಲ ಈ ಸಂಜಯ್ ನಗರ್ ನಿವಾಸಿಗಳು ಎಲ್ಲರೂ ಇವತ್ತಿನ ಕಾರ್ಯಕ್ರಮ ಕೂತ್ಕೊಂಡು ಆಸ್ವಾದಿಸಿದ್ದೀರಿ. Hopefully most of you will turn up as students in this. Once again we would like to remind that flute, vocal, tabla classes will be conducted from here very soon. So please enroll yourselves. ಅದರ ಜೊತೆಗೆ ಇನ್ನೊಂದು ಅನೌನ್ಸ್ಮೆಂಟ್, ಈಕೆ ನನ್ನ ಹೆಂಡತಿ ಸಾರಿಕಾ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಪರಿಚಯ ಮಾಡ್ಕೊಂಡು. ಸೊ ನಾನು ಕೊಡಲು ಹೆಂಗೆ ನಾನು ಮಾಡಿಕೊಂಡು ಎಲ್ಲ ಕಡೆ ಕಾರ್ಯಕ್ರಮಗಳು ನೀಡ್ತಾ ಇರ್ತೇನೆ, ಹಾಗೆ ಇವಳು ಬೇರೆ ಬೇರೆ ಬಡಾವಣೆಗಳಿಗೆ ಹೋಗಿ, ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಎಕೋ ಫ್ರೆಂಡ್ಲಿ ಕ್ಲೇ ಗಣೇಶ ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಸಂಜಯ್ ನಗರ್ ಈ ಒಂದು ಅದ್ಭುತವಾದ ಜಾಗದಲ್ಲಿ 13-14ನೇ ತಾರೀಕು ಆಗಸ್ಟ್ ಸಂಜೆ 4:30 ಗಂಟೆಯಿಂದ ಒಂದು ವರ್ಕ್ಶಾಪ್ 2 ದಿನ ಕಂಡಕ್ಟ್ ಮಾಡ್ತಾ ಇದ್ದಾರೆ. 13th and 14th eco friendly clay Ganesha. So you can enroll yourself, contact her. Ali ಹೊರಗಡೆ you can leave your name and number and please join for that also. ಕ್ಲೇ ಗಣೇಶ ಮಾಡೋರು ಕೊಡೋರು ಕಲಿಬೋದು, ಎರಡು ಬೇರೆ ಬೇರೆ ಅಲ್ಲ. ಸಂಗೀತನೂ ಕಲೀರಿ, ಗಣೇಶನೂ ಮಾಡಿರಿ, ಆ ಗಣೇಶ ಇಟ್ಟು ಅದ್ರ ಮುಂದೆ ಸಂಗೀತ ಹಾಡ್ರಿ, ಆ ದೇವರು ನಿಮ್ಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾನೆ. So once again a big thank you to each one of you. Personal thanks to Bharat and Sharat for organizing it so well. And my heartfelt thanks to Lavaji and Purnima Kulkarni. Thank you. ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಗೌಡ ಅಂತ. ನಾನೇ ಸಂಜಯ್ ನಗರ್ ಬ್ರ್ಯಾಂಚಲ್ಲಿ ಫ್ಲೂಟ್ ಟೀಚರ್ ಹಾಗೆ ಮ್ಯಾನೇಜರು. ನನಗೆ ಭಾಳ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇದು. ಯಾಕಂದರೆ ನಾನು ಮೊದಲು ಈ ಹಾಲ್ ಕಟ್ಟಿದಾಗ ನಮ್ಮ ಅಪ್ಪ ಮತ್ತು ನಾವು ಅಂದ್ಕೊಂಡಿದ್ದು ನನ್ನ ಫ್ಲೂಟ್ ಕ್ಲಾಸಸ್ಸಿಗೆ ಮಾತ್ರ ಮಾಡೋಣ, ಚಿಕ್ಕದಾಗೆ ಏನೋ ಒಂದು ಅಂತ. ನಾವು ನನ್ನ ಗುರೂಜಿ ಪ್ರವೀಣ್ ಸರ್ನ ಕರೆದಾಗ ಅವರು ಚೀಫ್ ಗೆಸ್ಟ್ ಅಂತ ಕರೆಯೋಣ ಅಂತಿದ್ದಿದ್ದು, ನಾವು ಇನಾಗ್ರೇಟ್ ಮಾಡಿಕೊಡ್ಲಿ ಅಂತ. ಅವರು ಮತ್ತು ಸಾರಿಕಾ ಮ್ಯಾಮು, ನಾನು ಅವ್ರ ಹತ್ರ 15 ವರ್ಷ ಕಲ್ತಿರೋದ್ರಿಂದ ನೋಡಿ ಜಾಗ ಎಲ್ಲ ನೋಡಿ ಭಾಳ ಇಷ್ಟ ಆಯಿತು. ಭಾಳ ಇಷ್ಟ ಆದಮೇಲೆ ಅವರೇ ಹೇಳಿದ್ರು ಸಂಜಯ್ ನಗರ್ದು ಒಂದು ಬ್ರ್ಯಾಂಚ್ ಓಪನ್ ಮಾಡ್ಬೋದಾ ಅಂತ. ನನಗೆ ಭಾಳ ಖುಷಿ ಆಯಿತು. ನನ್ನ ಲೈಫ್ ಡ್ರೀಮ್ ಆಗಿತ್ತದು ಆ್ಯಕ್ಚುಲಿ. ಸೊ ಗುರೂಜಿ ಆಶೀರ್ವಾದ ಜೊತೆಗೆ ಅವ್ರ ಹೆಸರಲ್ಲೇ ಒಂದು ಸ್ಕೂಲ್ ಓಪನ್ ಮಾಡ್ತಾಯಿದ್ದೀನಿ ಅಂದರೆ ನಂಗೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ಹಾಗಾಗಿ ಇವತ್ತು 7ನೇ ತಾರೀಕು ಇನಾಗ್ರೇಷನ್ ಇತ್ತು. ಅದರದ್ದು ಇವೆಂಟು ಬೈ ದ ಗ್ರೇಸ್ ಆಫ್ ಗಾಡ್ ಎಲ್ಲ ವಿತೌಟ್ ಎನಿ ಹಿಚಸ್ ಹೋಯಿತು. ನಂದು ಕಾರ್ಯಕ್ರಮ ಇತ್ತು, ಹಾಗೆ ಚಿಕ್ಕ ಮಕ್ಕಳು ವೋಕಲ್ದು ಇತ್ತು, ಫ್ಲೂಟು ಇತ್ತು. ಭಾಳ ಚಲೋ ಬಾಡಿಸಿದ್ದಾರೆ ಎಲ್ಲರೂ. ಅಫ್ಕೋರ್ಸ್ ವಿತ್ ಟೀಚರ್ಸ್ ದಟ್ ಆರ್ ದೇರ್ ಇನ್ ಸಂಜೋಗ್. ಫಾರ್ ಎಕ್ಸಾಂಪಲ್ ಬನಶಂಕರಿ ಬ್ಯಾಚಲ್ಲಿ ಸುನೀಲ್ ಕುಮಾರ್ ಅವ್ರು ಫ್ಲೂಟ್ ಹೇಳ್ಕೊಡ್ತಾರೆ, ಹಾಗೆ ಶ್ರೀನಿಧಿ ಕಟ್ಟಿ ಅವರೂ ಫ್ಲೂಟ್ ಹೇಳ್ಕೊಡ್ತಾರೆ. ಹಾಗಾಗಿ ವೋಕಲ್ ಕ್ಲಾಸಸ್ಸು ಸಂಜನಾ ಅಂತ ಹೇಳಿ ಅವರು ಭಾಳ ಅದ್ಭುತವಾಗಿ ಹೇಳ್ಕೊಡ್ತಾರೆ. ಭಾಳ ಅದ್ಭುತವಾಗಿ ಚಿಕ್ಕ ಮಕ್ಕಳು ಪರ್ಫಾರ್ಮ್ ಮಾಡಿದ್ರು. ನಂದೂ ಒಂದು ಚೂರಿತ್ತು. ಹಿರಿಯರ ಆಶೀರ್ವಾದ ಬೇಕಿತ್ತು ಅಷ್ಟೇ. ನನಗೆ ಭಾಳ ಖುಷಿ. ಇನ್ನು ಮುಂದಕ್ಕೆ ಪ್ರವೀಣ್ ಸರ್ದ ಹೆಸರು ಹಾಗೆ ಮುಂದೆ ತೊಗೊಂಡೋಗೋಣ ಅಂತ. ಪ್ರವೀಣ್ ಸರ್ ಆಗಲೇ ಅದ್ಭುತವಾದ ಹೆಸರು ಮಾಡಿದ್ದಾರೆ. ಅದನ್ನು ಸ್ವಲ್ಪ ನನ್ನ ಕಡೆಯಿಂದ ಸೇವೆ ಮಾಡೋಣ ಅಂತ ಇಷ್ಟು ವರ್ಷ ನನಗೆ ಕಲಿಸ್ಕೊಟ್ಟಿರೋದಕ್ಕೆ ಧನ್ಯವಾದಗಳು.